ನೋಡಿ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಅವಲಕ್ಕಿ ಮಾಡೋದು ತೋರಿಸ್ಕೊಡ್ತೀನಿ. ನೆಕ್ಸ್ಟು ಅವಲಕ್ಕಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಒಂದು 10 ನಿಮಿಷ ನೆನೆಸಾಕು, ನೆನೆಯೋಕೆ ಇಟ್ಬಿಡೋಣ. ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡೋಣ. ಆಮೇಲೆ ಒಂದು ರೌಂಡ್ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಮಾವಿನಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಇದು ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಫಸ್ಟು ತರಿಯಾಗಿ ನೋಡಿ, ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಅದನ್ನು ಲೈಟಾಗಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಪೀಸ್ ಆಗೋ ಥರ. ಮಾವಿನಕಾಯಿ ಅವಲಕ್ಕಿಗೆ ಏನೇನು ಬೇಕು ಅಂದರೆ, ಫಸ್ಟ್ ಈರುಳ್ಳಿ, ಒಂದು 2-3 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮಾವಿನಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದು ಇದು, ಮತ್ತು ಕಡಲೆಬೇಳೆ, ಕಡಲೆಕಾಯಿ ಬೀಜ, ಇದು ಕಡಲೆಬೇಳೆ ಸಾಕು. ಇದೊಂದು 2-3 ಜನಕ್ಕೆ ಮಾಡ್ತಿರೋದು. ತುಂಬ ಚೆನ್ನಾಗಾಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಎಣ್ಣೆ ಹಾಕೋಣ, ಸ್ವಲ್ಪ ಹಾಕೋಣ. ಮೊದಲು ನಾವು ಕಡಲೆ ಬೀಜನ ಆಯಿಲಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಬ್ರೌನ್ ಬರೋ ಥರ. ಅದನ್ನ ಎತ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಸಪ್ರೇಟು. ಈ ಥರ ತೆಗೆದಿಟ್ಕೊಳ್ಳೋದ್ರಿಂದ ಬಾಯಿಗೆ ಒಳ್ಳೆ ರುಚಿ ಸಿಗುತ್ತೆ ಕಡಲೆ ಬೀಜ. ನೆಕ್ಸ್ಟ್ ಅದೇ ಆಯಿಲ್ಗೆ ಕಡಲೆಬೇಳೆ ಹಾಕ್ತಿದ್ದೀವಿ. ಅದ್ರ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ನೆಕ್ಸ್ಟು ಸಾಸಿವೆ, ಅದಾದಮೇಲೆ ಕರಿಬೇವು ಹಾಕ್ತಿದ್ದೀವಿ. ಅದು ಸ್ವಲ್ಪ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆನೂ ಹಾಕೋಣ, ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿನ ಫ್ರೈ ಮಾಡೋಣ. ಹಂಗೆ ಆ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಉಟ್ಕೊಳ್ಳೋಣ. ಇದೇನು ನಮ್ಮ ಕಿಚನ್ ಸ್ವಲ್ಪ ಗಲೀಜಾಗಿದೆ ಅಂದ್ಕೊಬೇಡಿ, ಬ್ಯಾಚುಲರು, ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಕ್ಲೀನ್ ಮಾಡ್ತೀವಿ, ಇಷ್ಟಾದರೂ ಇರಲೇಬೇಕಲ್ವಾ. ನೆಕ್ಸ್ಟು ಟೊಮೊಟೊ ಹಾಕೋಣ. ಈ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಆ ಟೊಮೊಟೊ ಬೇಗ ಬೆಂದೋಗುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಈ ಟೊಮೊಟೊಗೆ ಉಪ್ಪು ಹಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಎಷ್ಟು ಬೇಕಷ್ಟು ಈಗಲೇ ಹಾಕೋಬೋದು, ಏನಾಗಲ್ಲ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಮಾವಿನಕಾಯಿನೂ ಹಾಕೊಬಿಟ್ರೆ ಸ್ವಲ್ಪ ಫ್ರೈ ಮಾಡ್ಕೊಬೋದು. ಇದು ನೋಡಿ, ಮಾವಿನಕಾಯಿ ಪೇಸ್ಟು, ಮಾವಿನಕಾಯಿನ ರುಬ್ಕೊಂಡಿರೋದು. ಇವಾಗಲೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ಟೊಮೊಟೊ ಎರಡನ್ನೂ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾನು ಲಾಸ್ಟ್ ವೀಕ್ ಮಾಡಿದ್ದೆ, ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಇವಾಗ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋಣ, ಯಾಕೆಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಲಿ ಅಂತ ಅಷ್ಟೇ. ನೋಡಿ, ಈ ಥರ ಬರುತ್ತೆ, ಸ್ಮೆಲ್ ಬರ್ತಿದೆ, ಗಮ್ ಅಂತ ಬರ್ತಿದೆ. ನೆಕ್ಸ್ಟ್ ಇದಕ್ಕೆ ಅವಲಕ್ಕಿ ಹಾಕೋಣ. ಏನೆಲ್ಲನೂ ಕೈಲೇ ಹಾಕ್ತಾನೆ ಅಂತ ಅಂದ್ಕೋಬೇಡಿ, ಒಬ್ಬನೇ ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಒಂದು ಕೈಲಿಗೆ ಮೊಬೈಲ್ ಹಿಡ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಅರಿಶಿನ ಪುಡಿನ ನಾವು ಅವಲಕ್ಕಿ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಅದನ್ನು ಸ್ವಲ್ಪ ಫ್ರೈ ಮಾಡ್ತೀವಲ್ಲ, ಅದಕ್ಕೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ನಂತರ ಕಡಲೆ ಬೀಜ ಹಾಕೋಣ. ಫೈನಲಿ ಕಡಲೆ ಬೀಜ ಹಾಕಿದ್ರೆ ಮಾವಿನಕಾಯಿ ಅವಲಕ್ಕಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ.